ಎಲ್ರಿಗೂ ನನ್ನ ನಮಸ್ಕಾರಗಳು. ವೇದವಾಸ ವೈಬ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಿನ್ನೆ ಅಂತೂ ಗಣಪತಿ ಮನೆಗೆ ಬರುವುದಾಯ್ತು, ಹಬ್ಬ ಆಚರಣೆ ಆಯ್ತು. ನಿಮ್ಮ ಮನೆ ಒಳಗೂ ಎಲ್ಲರೂ ಅಷ್ಟು ಸಂಭ್ರಮದಿಂದ ಆಚರಣೆ ಮಾಡಿದ್ರಿ. ಮತ್ತು ನಮ್ಮ ಮನೆ ಒಳಗೆ ಸಿಂಪಲ್ ಗಣಪತಿ ಪೂಜೆಯನ್ನು ನೋಡಿದ್ರಿ. ಹಂಗ ನಿಮ್ಮ ಒಬ್ಬೊಬ್ಬರು ಯಾಕಂದ್ರೆ ಯಾವಾಗಾದ್ರೂ ಒಂದೊಂದು ವಿಡಿಯೋವನ್ನು ನೋಡೋರಿಗೆ ಒಂದಿಷ್ಟು ಕ್ವಶನ್ಸ್ ಇರ್ತಾವೆ. ಅವರು ತಮ್ಮ ಕ್ವಶನ್ಸ್ ಕಮೆಂಟ್ ಒಳಗೆ ಹಾಕ್ಯಾರ. ಅವು ಎಲ್ಲ ಸಮಯ ಬಂದಾಗ ಉತ್ತರವನ್ನು ಕೊಡ್ಲಾಗ್ತದ ಅಂತ ಹೇಳ್ತಾ, ಇವತ್ತು ನೋಡ್ರಿ ಮಳಿ ರಾತ್ರಿ 12:30 1 ಗಂಟೆಗೆ ಸ್ಟಾರ್ಟ್ ಆಗಿದ್ದ ಮಳಿ ಅಷ್ಟು ಜೋರೆ 5:30 ಪೌಣೆ 6ರವರೆಗೂ ಮಳಿ ಅಷ್ಟು ಜೋರಾಗಿ ಬರ್ತಿತ್ರಿ. ಹಿಂಗಾಗಿ ಮಳೆ ಎಲ್ಲ ನಿಂತ ಮೇಲೇನೆ ರಂಗೋಲಿ ಹಾಕ್ಲಿಕತ್ತೀನಿ ನೋಡ್ರಿ. ಸಿಂಪಲ್ ಆದ ರಂಗೋಲಿ. ಮತ್ತು ಹಬ್ಬದೊಳಗೆ ಸ್ವಲ್ಪ ದೊಡ್ಡದು ಚಂದನ ರಂಗೋಲಿ ಹಾಕ್ಬೇಕಂತೇಳಿ ಎಲ್ಲರ ಮನಸ್ಸೊಳಗೂ ಇರ್ತದ. ಹಾಗೇನೆ ನನಗೂ ಕೂಡ. ಆದರೂ ಮತ್ತು ಮಳೆ ಬರ್ತದೇನೋ ಅನ್ನುವ ಒಂದು ಒಳಗೆಲ್ಲೋ ಒಂದು ಟುಕು ಟುಕು ಅಂತೀವಿ ನೋಡ್ರಿ, ಹಂಗದ. ಅದಕ್ಕೆ ಸಿಂಪಲ್ ಆದ ರಂಗೋಲಿನೇ ಹಾಕಿನಿ ನೋಡ್ರಿ ಇವತ್ತು. ಮತ್ತು ಇನ್ನೂ ಒಂದು ಋಷಿಪಂಚಮಿ ಇವತ್ತು, ಅಂದ್ರೆ ಋಷಿಪಂಚಮಿಯ ಕಥೆಯನ್ನು ಕೇಳಬೇಕಿವತ್ತು ಎಲ್ಲ ಮುತ್ತೈದೆಯರು. ಯಾಕಂದ್ರೆ ಋಷಿಪಂಚಮಿ ವ್ರತವನ್ನು ಭಾದ್ರಪದ ಮಾಸದಲ್ಲಿ ಗಣಪತಿ ಹಬ್ಬದ ಮರುದಿನ ಮಾಡ್ತಾರೆ. ಸಪ್ತ ಋಷಿಗಳು ಮಾನವ ಕುಲದ ಒಳಿತಿಗಾಗಿ ಯಜ್ಞ ಯಾಗಾದಿಗಳನ್ನು ಮಾಡಿ ಲೋಕ ಕಲ್ಯಾಣಕ್ಕಾಗಿ ಕಠಿಣ ಆಚರಣೆ ಮಾಡಿದರು. ಇವರ ಸ್ಮರಣಾರ್ಥವಾಗಿ ಋಷಪಂಚಮಿ ವ್ರತವನ್ನು ಆಚರಿಸುತ್ತಾರೆ. ಈ ವ್ರತವನ್ನು ವಿಶ್ವಕರ್ಮ ವ್ರತ ಅಂತನೂ ಕರಿತೀವಿ. ಇದ್ರದ್ದು ಫುಲ್ ಸ್ಟೋರಿ ಏನದಲ್ಲ ನಾನು ಪೋಸ್ಟ್ ಹಾಕಿನಿ ನೋಡ್ರಿ. ನೀವು ಯಾರು ಓದ್ತೀರಿ ಓದ್ಕೋಬಹುದು. ಮತ್ತು ಒಬ್ಬೊಬ್ಬರಿಗೆ ಋಷಿಪಂಚಮಿ ಕಥೆ ಕೇಳಬೇಕು ಅಂತ ಅನಿಸಿರ್ತದೆ. ಹಾಗೇನೆ ಶಾಂತ ಮಹಾ ಋಷಿಗಳ ಆರಾಧನೆ ಋಷಪಂಚಮಿ ಭಾದ್ರಪದ ಶುದ್ಧ ಪಂಚಮಿಯಂದು ಆಚರಿಸಲಾಗುವ ಅತ್ಯಂತ ಪವಿತ್ರ ವ್ರತ ಪರ್ವ. ಈ ದಿನವು ಸಪ್ತ ಋಷಿಗಳು ಹಾಗೂ ವಂಶ ಪಾರಂಪರ್ಯ ಋಷಿಗಳನ್ನು ಸ್ಮರಿಸಿ ಅವರ ತಪೋಬಲ, ಜ್ಞಾನ, ಧರ್ಮ ಸ್ಥಾಪನೆ ಹಾಗೂ ಜನ ಕಲ್ಯಾಣ ಕಾರ್ಯಗಳನ್ನು ಕೃತಜ್ಞತೆಯನ್ನ ಸ್ಮರಿಸುವ ದಿನವೇ ಇವತ್ತಿನ ದಿನ ನೋಡ್ರಿ. ಶ್ರೀ ಶಾಂತ ಮಹಾ ಋಷಿಗಳು ಭಾರತೀಯ ಋಷಿ ಪರಂಪರೆಯಲ್ಲಿಯೇ ವಿಶಿಷ್ಟ ಸ್ಥಾನ ಪಡೆದ ಋಷಿಗಳು. ಇವರ ವಂಶವು ಶ್ರುತಿ, ಸ್ಮೃತಿ, ತಂತ್ರ, ವೇದಾಂತ ಮತ್ತು ಭಕ್ತಿ ಪರಂಪರೆಗಳನ್ನು ಸಮನ್ವಯಗೊಳಿಸುವ ಶ್ರೇಷ್ಠ ವಂಶವೆಂದು ಕೀರ್ತಿಸಲ್ಪಡುತ್ತದೆ. ಶಾಂತ ಮಹರ್ಷಿಗಳು ತಮ್ಮ ತಪಸ್ಸು, ಧ್ಯಾನ ಶಕ್ತಿ, ಯಜ್ಞಸಿದ್ಧಿ, ಜ್ಞಾನ ಪ್ರಚಾರ ಮತ್ತು ದೇವಿ ಸ್ತೋತ್ರ ರಚನೆಗಳಿಂದ ಪ್ರಸಿದ್ಧರಾಗಿದ್ದಾರೆ. ಇವರು ರಚಿಸಿದ ಗ್ರಂಥಗಳಲ್ಲಿ ವೇದಸಾರ, ನಾಮಾವಳಿ, ಸ್ತೋತ್ರ, ಕವಚ, ಸೂಕ್ತ ಇತ್ಯಾದಿ ಪ್ರಸ್ತುತವಾಗಿದ್ದು ಇಂದಿಗೂ ಪರಂಪರೆಯಲ್ಲಿ ಪಠಿಸಲ್ಪಡುತ್ತದೆ. ಶಾಂತ ಮಹರ್ಷಿಗಳ ತತ್ವ ಶಾಂತಿ. ತತ್ವ ಮನಸ್ಸಿನಲ್ಲಿ ಶಾಂತಿ, ಸಮಾಜದ ಶಾಂತಿ ಹಾಗೂ ಆತ್ಮಶಾಂತಿ ಇವರ ಧ್ಯೇಯವಾಗಿತ್ತು. ನೋಡ್ರಿ ಇವತ್ತೇನು ಸ್ಪೆಷಲ್ ಅಂತೀರೇನ್ರಿ? ಇವತ್ತು ನೋಡ್ರಿ ಅಡಿಗೆ ನಂದು ಉಪವಾಸ ಇದ್ರು ಮತ್ತು ಮನೆಯವರಿಗೆ ಮಕ್ಕಳಿಗೆ ಮಾಡಲಿಕ್ಕೆ ಬೇಕಲ್ರಿ. ಅದಕ್ಕೆ ಇವತ್ತೇನು ಸ್ಪೆಷಲ್ ಅಂತಂದ್ರೆ ಇದನ್ನ ಪುಂಡಿ ಪಲ್ಯ ತಂದಿಟ್ಟು 2 ದಿವಸ ಆಗಿತ್ರಿ. ಹಾಗಾಗಿ ನಿನ್ನೆ ಹಬ್ಬ ಆಯ್ತ್ರಿ, ಮೊನ್ನೆ ಅಂತೂ ಮಾಡ್ಲಿಕ್ಕಾಗಲಿಲ್ಲ. ಅದು ಪಲ್ಯ ಹಂಗೆ ಇಟ್ಟಿದ್ದೆ, ಫ್ರಿಜ್ ಒಳಗೇನು ಇಡಂಗಿಲ್ಲ, ನಿಮಗೆಲ್ಲ ಗೊತ್ತೇ ಅದ. ಹಂಗೆ ಒಂದು ಕ್ಯಾರಿ ಬ್ಯಾಗ್ನಲ್ಲಿ ಹಾಕಿಟ್ಟಿದ್ದೆ, ಅದು ಹಂಗೆ ಫ್ರೆಶ್ ಇತ್ರಿ. ಅದಕ್ಕೇನದ ಪುಂಡಿ ಪಲ್ಯ ಚಟ್ನಿ ಮಾಡಿದ್ರಾಯ್ತು. ಚಪಾತಿ, ಪುಂಡಿ ಪಲ್ಯ ಚಟ್ನಿ ಮತ್ತು ಪಲ್ಯ ಏನದ ಅಂತ ನೋಡಿದ್ರೆ ಒಂದು 4-5 ಗಜ್ರಿ, 1-2 ಡೊಣ್ ಮೆಣಸಿನಕಾಯಿ, ಇವನ್ನೆಲ್ಲ ಹಾಕಿ 1-2 ಬದನೆಕಾಯಿ ಇದ್ದು ರೀ. ಇಷ್ಟು ಕೂಡಿಸಿ ಒಂದು ಮಸ್ತ್ ಟೇಸ್ಟಿಯಾದ ರಸಪಲ್ಯ ಮಾಡೀನಿ ನೋಡ್ರಿ. ಈಗೇನದ ಚಪಾತಿ ಹಿಟ್ಟನ್ನು ನಾದ್ಕೊಂಡು ಇಟ್ಕೊಂಡ್ಬಿಡ್ತೀನಿ. ಸ್ವಲ್ಪ ಉಪ್ಪು ಎಣ್ಣೆ ಹಾಕಿ ನಾದಿ ಇಟ್ಕೋತೀನಿ. ಪಲ್ಯ ಅಂತೂ ಹೆಚ್ಕೊಂಡಿನಿ. ಮೊದಲ ಪಲ್ಯ ತೊಳೆದು ಹೆಚ್ಚಿ ಇಟ್ಕೊಳಕತ್ತೀನಿ ರೀ. ಮತ್ತು ಗಜ್ರಿ ಎಲ್ಲ ಸ್ವಲ್ಪ ಸಣ್ಣ ಸಣ್ಣ ಹೂಳಾದ್ರೆ ಭಾಳ ಚಲೋ ಆಗ್ತದೆ. ನಾ ಗಡ್ಬಿಡಿ ಒಳಗೆ ಒಂದು ಸ್ವಲ್ಪ ದೊಡ್ಡ ಆಗಿರ್ಬೋದು, ನಡೀತದ್ರಿ. ಆದ್ರೆ ಇನ್ನೂ ಸಣ್ಣ ಆದ್ರೆ ಇನ್ನೂ ಚಲೋ ಆಗ್ತಿತ್ತು. 1-2 ಬದ್ನಿಕಾಯಿ ಮತ್ತು ಡೊಣ್ ಮೆಣಸಿನಕಾಯಿ, ಗಜ್ರಿ ಇಷ್ಟು ಹೆಚ್ಚಿ ಪಲ್ಯ ಮಾಡಲಿಕ್ಕೆ ಇಟ್ಟಿನಿ ನೋಡ್ರಿ. ಈಗೇನದ ಪುಂಡಿ ಪಲ್ಯ ಎಲ್ಲ ಚೆಂದಾಗಿ ತೊಳೆದಿದ್ದೆ, ಉಪ್ಪು ಹಾಕಿ ಎಲ್ಲ ತೊಳೆದು ಆರಿಸಿ ಇಟ್ಕೊಂಡಿದ್ದಾಗ್ಯದ. ಈಗ ಒಂದು ಸೈಡ್ ಒಗ್ಗರಣೆ ಮಾಡ್ಲಿಕ್ಕೆ ಪಲ್ಯಕ್ಕೆ, ಇನ್ನೊಂದು ಸೈಡ್ ಈ ಪುಂಡಿ ಪಲ್ಯ ತಾಳಸ್ಲಿಕ್ಕೆ ಇಡ್ತೀನಿ ರೀ. ಅದ್ರೊಳಗೆ ಎಣ್ಣೆ ಏನೂ ಹಾಕಿಲ್ಲ,
ಹಂಗೆ ಉಗಾದ ಮೇಲೆ ಬೇಯಬೇಕದು. ಹಂಗೆ ಹಾಕಿ ಇಡ್ತೀನಿ. ಬೇಕಂದ್ರೆ ಒಂದು 4 ಹಸಿಮೆಣಸಿನ್ಕಾಯಿ ಹಾಕುದ್ರಿ, ಅದರೊಳಗೆ ಟೇಸ್ಟ್ ಆಗ್ತದೆ. ಮತ್ತು ಅದನ್ನು ಬಿಟ್ಟು ಇನ್ನೊಂದಿಷ್ಟು ಹಸಿಮೆಣಸಿನ್ಕಾಯಿ, ಸ್ವಲ್ಪ ಕೊತ್ತಂಬರಿ, ಜೀರಿಗೆ, ಉಪ್ಪು ಇವನ್ನೆಲ್ಲ ಹಾಕಿ ಮಿಕ್ಸಿ ಮಾಡಿ ಇಟ್ಕೋತೀನಿ ರೀ. ಈಗೇನದ ಒಗ್ಗರಣೆಗೆ ಮಾಡ್ಲಿಕತ್ತೀನಿ. ಪಲ್ಯಕ್ಕೆ 1-2 ಸ್ಪೂನು ಎಣ್ಣೆ, ಜೀರಿಗೆ, ಸಾಸಿವೆ, ಅರಿಶಿನ ಪುಡಿ, ಇಂಗು, ಕರಿಬೇವು ಇವನ್ನೆಲ್ಲ ಹಾಕಿ ಈಗ ಹೆಚ್ಚಿಟ್ಟುಕೊಂಡ ಗಜ್ರಿ, ಕ್ಯಾಪ್ಸಿಕಮ್, ಡೊಣ್ ಮೆಣಸಿನ್ಕಾಯಿ ಇವನ್ನೆಲ್ಲ ಹಾಕಿಬಿಡ್ತೀನಿ ನೋಡ್ರಿ. ಮತ್ತು ನಾವು ಯಾವುದೇ ರಸಪಲ್ಯ ಮಾಡಬೇಕಾದ್ರೆ ಅದಕ್ಕೇನದ ಹುಣಸೆ ಹಣ್ಣಿನ ಹುಳಿ, ಸ್ವಲ್ಪ ಬೆಲ್ಲ, ಸ್ವಲ್ಪ ಮಸಾಲೆ ಪುಡಿ ಹಾಕಿದ್ರೇ ಟೇಸ್ಟ್ ಆಗ್ತದೆ ನೋಡ್ರಿ. ಮತ್ತು ಇನ್ನೂ ಒಂದು ಮೊನ್ನೆ ಮಸಾಲೆ ಪುಡಿ ಮಾಡಿದ್ದು ನೋಡ್ರಿ ನಾನು. ಆಗಿಂದಾಗ ದಿಢೀರ್ ಮಸಾಲೆ ಪುಡಿ ಅಂದ್ರೆ ಎಳ್ಳು, ಶೇಂಗಾ, ಸ್ವಲ್ಪ ಖಾರ ಪುಡಿ ಇವೆಲ್ಲ ಮಿಕ್ಸ್ ಮಾಡಿ, ಒಣಮೆಣಸಿನ್ಕಾಯಿ ಎಲ್ಲ ಮಿಕ್ಸ್ ಮಾಡಿ ಅದನ್ನೇ ಈಗ ಹಾಕಿಬಿಡ್ತೀನಿ. ಈಗ ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ, ಜೀರಿಗೆ, ಸ್ವಲ್ಪ ಉಪ್ಪು ಹಾಕಿ ಮಿಕ್ಸಿ ಮಾಡಿ ತಕ್ಕೊಂಡ್ಬಿಡ್ತೀನಿ. ಅಂದ್ರೆ ನೀವು ಪುಂಡಿ ಪಲ್ಯ ಚಟ್ನಿರೇ ಅನ್ರಿ, ಅದಕ್ಕೆ ಪುಂಡಿ ಪಲ್ಯ ಅನ್ರಿ ನೋಡ್ರಿ. ಈ ಮಸಾಲೆ ಪುಡಿ ಹಾಕಿ ಸ್ವಲ್ಪ ನೀರು ಹಾಕ್ತೀನಿ. ಅದ್ರ ಜೊತೆಗೆ ಹುಣಸೆ ಹಣ್ಣಿನ ಹುಳಿ, ಸ್ವಲ್ಪ ಬೆಲ್ಲ ಹಾಕಿ ಮೇಲೆ ಒಂಚೂರು ಕೊತ್ತಂಬರಿ ಹಾಕಿ ಒಂದು 2-3 ಕುದಿಸಿದ್ವಿ ಅಂತಂದ್ರೆ ಎಷ್ಟು ರುಚಿ ಆಗ್ತದೆ ಅಂತೀರಿ. ಭಾಳ ಅಂದ್ರೆ ಭಾಳ ಟೇಸ್ಟ್ ಆಗ್ತದ್ರಿ. ಮತ್ತು ಇಲ್ಲಿ ಪುಂಡಿ ಪಲ್ಯ ಎಲ್ಲ ಚೆಂದಾಗಿ ಉಗಾದ ಮೇಲೆ ಬೆಂದದ. ಇದ್ರೊಳಗೇನದ ದಪ್ಪ ರವೆ ಹಾಕೀನಿ. ಒಂದು ಅರ್ಧ ಬಟ್ಲು ಅಂದ್ರೆ ನೀವು ಬೌಲ್ ಅನ್ರಿ, ಸಣ್ಣ ಬೌಲೇ ಒಂದು ಅರ್ಧ ಬೌಲು ಅಥವಾ ಮುಷ್ಟಿಲೆ 2 ಮುಷ್ಟಿ ದಪ್ಪ ರವೆ ಹಾಕಿ ಚೆಂದಾಗಿ ಬೇಯಿಸ್ಕೋತೀನಿ. ಈಗೆಲ್ಲ ಏಕಾಗ್ಬೇಕ್ರಿ. ಅದು ಸ್ವಲ್ಪ ನೀರನ್ನು ಚಿಮ್ಕಿಸ್ಕೊಳ್ಳೋದು ನೋಡ್ರಿ. ರಸಪಲ್ಯ ಫ್ಲೇವರ್ ಅಂತೂ ಸೂಪರ್ ಆಗಿ ಬರ್ಲಿಕ್ಕತ್ತದ. ನಿಮಗೂ ಫ್ಲೇವರ್ ಬಂತ ಇಲ್ಲ ತಿಳಿಸ್ರಿ. ಮತ್ತು ಬಹಳ ಟೇಸ್ಟಿ ಮಾತ್ರ ಆಗ್ಯದ ಅಂತ ಅನಿಸ್ಲಿಕ್ಕತ್ತದ. ಇನ್ನೇನದ ಒಂದು ಕುದಿ ಆದ ತಕ್ಷಣನೇ ಇಳಿಸ್ಬಿಡ್ತೀನಿ ನೋಡ್ರಿ. ಪಲ್ಯ ಕೆಲಸ ಮುಗೀತು. ಇನ್ನೇನದ ಪುಂಡಿ ಪಲ್ಯ ನಾನು ಸ್ವಲ್ಪ ಡಿಫ್ರೆಂಟಾಗಿ ಮಾಡೀನ್ರೆ. ಈಗ ಇದೆಲ್ಲ ಚೆಂದಾಗಿ ಉಮ್ಗೋಯ್ತು. ಆರ್ಸಿನಿ, ಈಗ ಉರಿ ಆರ್ಸಿನಿ. ಈಗ ಇದು ಆರಿದ ಮೇಲೆ ಇದನ್ನು ಮಿಕ್ಸಿ ಮಾಡಿ ತಕ್ಕೋತೀನಿ. ನೀವು ಹಿಂಗೆ ಮಾಡಿದ್ರೂ ನಡೀತದ. ಮಿಕ್ಸಿ ಮಾಡಿದ್ರೆ ಭಾಳ ಅಂದ್ರೆ ಭಾಳ ಚಂದ ಆಗ್ತದೆ ರೀ. ಎಲ್ಲ ಪೇಸ್ಟ್ ಟೈಪ್ ಆಗಿ ಟೇಸ್ಟ್ ಆಗ್ತದ್ರಿ ನೋಡ್ರಿ. ಈಗ ಇದನ್ನು ಆರಿದ ಮೇಲೆ ಇದನ್ನು ಮಿಕ್ಸಿ ಮಾಡಿ ತಕ್ಕೊಂಡ್ಬಿಡ್ತೀನಿ. ಮೇಲೆ ಸ್ವಲ್ಪ ಒಗ್ಗರಣೆ ಹಾಕಿದ್ರೆ ಸಾಕು, ಅಷ್ಟು ರುಚಿ ಆಗ್ತದ. ಒಬ್ಬೊಬ್ರು ಒಗ್ಗರಣೆ ಕೊಡಂಗಿಲ್ರಿ. ಒಬ್ಬೊಬ್ರು ಏನು ಮಾಡ್ತಾರೆ, ಹಸಿ ಎಣ್ಣೆನೇ ಹಾಕೊಂಡು ತಿಂತಾರೆ, ನಡೀತದ. ಅದನ್ನೂ ಕೂಡ ಭಾಳ ಟೇಸ್ಟ್ ಆಗ್ತದ ನೋಡ್ರಿ. ನಿಮ್ಮ ಮನೆ ಒಳಗೆ ಇವತ್ತೇನು ಸ್ಪೆಷಲ್ ಆಗಿತ್ತಂತ ಹೇಳಿ ಕಮೆಂಟ್ ಮಾಡಿ ತಿಳಿಸೋದು ಮರಿಬೇಡ್ರಿ. ಈಗ 1 ಸ್ಪೂನ್ ಎಣ್ಣೆ, ಜೀರಿಗೆ, ಸಾಸಿವೆ, ಅರಿಶಿನ ಪುಡಿ, ಇಂಗು ಹಾಕಿ ಒಗ್ಗರಣೆ ಮಾಡಿ ತಕೊಂಡ್ಬಿಟ್ಟೆ. ಮತ್ತು ಇದನ್ನೇನು ಪುಂಡಿ ಪಲ್ಯ ನಾನು ಮಿಕ್ಸಿ ಹಾಕಿದ್ನಲ್ರಿ, ಅದನ್ನು ಮೊದಲಿಗೇನು ನಾವು ಹಸಿಮೆಣಸಿನ್ಕಾಯಿ ಪೇಸ್ಟ್ ಮಾಡ್ಕೊಂಡಿದ್ವಲ್ಲ ಅದನ್ನು ಎಲ್ಲ ಕೂಡಿಸಿ ಒಗ್ಗರಣೆಯೊಳಗೆ ಹಾಕಿ ಸ್ವಲ್ಪ 1-2 ನಿಮಿಷ ಬಿಸಿ ಮಾಡಿ ತಕೊಂಡ್ಬಿಡ್ತೀನಿ ನೋಡ್ರಿ. ನೀವು ಚಟ್ನಿಯರ ಅನ್ರಿ, ಪುಂಡಿ ಪಲ್ಯ ಅನ್ರಿ, ಯಾವ್ದು ಅಂತೀರಿ ಅನ್ರಿ? ಪುಂಡಿ ಪಲ್ಯ ಚಟ್ನಿಯರೇ ಅನ್ರಿ, ಪುಂಡಿ ಪಲ್ಯ ರೇ ಅನ್ರಿ, ಯಾವುದು ಅಂತೀರೋ ಅನ್ರಿ. ಈಗೇನದ 2 ಪಲ್ಯಗಳಂತೂ ಇಳಿದು ಇನ್ನು ಚಪಾತಿ ಮಾಡೋಣಂತ್ರಿ.
ನೋಡಿದ್ರಲ್ಲ, ಇವತ್ತಿನ ವಿಡಿಯೋ ಎಲ್ರಿಗೂ ಇಷ್ಟ ಆಯ್ತು ಅಂತ ಅನ್ಕೋತೀನಿ. ನಮ್ಮ ವಿಡಿಯೋಗಳು ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ. ಹೊಸದಾಗಿ ನೋಡ್ಲಿಕ್ಕತ್ತವ್ರು ನಮ್ಮ ವಿಡಿಯೋಸ್ ಇಷ್ಟ ಆದ್ರೆ ಬಿಡ್ಲಿಕ್ಕೆ ಹೋಗ್ಬೇಡ್ರಿ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ರಿ. ಹಂಗ ಫ್ರೆಂಡ್ಸ್ ಅಂಡ್ ರಿಲೇಟಿವ್ಸಿಗೆಲ್ಲ ಶೇರ್ ಮಾಡ್ತಿರಲ್ಲ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.